ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿರಿಗಿರಿ ಬ್ಲಾಗ್ಸ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ವೆರಿ ಟೇಸ್ಟಿ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ನೋಡಿ. ನಾನಿವತ್ತು ಮಾಡ್ತಿರೋ ವೆಜಿಟೇಬಲ್ ಪಲಾವಿಗೆ ತೊಗೊಂಡಿರುವಂಥ ವೆಜಿಟೇಬಲ್ಸ್ ಬೀನ್ಸ್, ಕ್ಯಾರೆಟ್, ಗೆಡ್ಡೆಕೋಸು, ಆಲೂಗೆಡ್ಡೆ, ಟೊಮ್ಯಾಟೊ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಕಡಲೆಬೀಜ. ಏನಿದು ಕಡಲೆಬೀಜ ಹೊಸದಾಗಿ ತೊಗೊಂಡಿದ್ದೀರಾ ಅಂತ ಅಂದ್ಕೊಂಬೇಡಿ. ಬಟಾಣಿನ ನೆನೆಸಿಡಬೇಕಾಗಿತ್ತು, ನೆನೆಸಿಟ್ಟಿರಲಿಲ್ಲ. ಸೊ ಅದ್ರ ಬದಲಾಗಿ ಕಡಲೆಬೀಜನ ಸಹ ನಾವು ಯೂಸ್ ಮಾಡ್ಕೋಬೋದು ವೆಜಿಟೇಬಲ್ ಪಲಾವ್ಗೆ. ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಅದಾದಮೇಲೆ ಫಸ್ಟ್ ನಾನು ಎಣ್ಣೆ ಹಾಕಿ ಚಕ್ಕೆ, ಲವಂಗ ಮತ್ತು ಒಂದು ಏಲಕ್ಕಿ ಕಾಯಿ ಹಾಕಿದೆ. ಅದಾದಮೇಲೆ ಈರುಳ್ಳಿ ಹಾಕಿದೆ. ಅದಾದಮೇಲೆ ಬೀನ್ಸ್, ಕ್ಯಾರೆಟ್ ಎಲ್ಲನೂ ಹಾಕಿದೆ. ಆಮೇಲೆ ಆಲೂಗಡ್ಡೆನ ಸೇರಿಸ್ಕೊಂಡೆ. ಅದಾದಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡ್ಕೊತೀನಿ. ಎಲ್ಲ ತರಕಾರಿಗಳನ್ನು ಅಷ್ಟೇ ನಾನು ಮೊದಲೇ ಹೇಳಿರೋ ಹಾಗೆ 2 to 3 ಮಿನಿಟ್ಸ್ ಗ್ಯಾಪಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿ ಎಷ್ಟು ಅಳತೆ ತೊಗೊಂಡಿದ್ದೀನಿ ಅದರ ಅಳತೆಗೆ ನೀರನ್ನು ಹಾಕ್ಕೊಂಡೆ. ಅದು ಹಾಕಿಬಿಟ್ಟು ನಾನು ಮಸಾಲ ಪೌಡರ್ನ ಹಾಕ್ಕೊಂಡೆ ಸ್ವಲ್ಪ. ಅದಾದಮೇಲೆ ಖಾರದ ಪುಡಿ ಹಾಕ್ಕೊಂಡೆ. ಹಾಕಿಬಿಟ್ಟು ರೈಸ್ ಹಾಕಿ ಆಮೇಲೆ ಕುಕ್ಕರ್ನ ಮುಚ್ಚಿ ಖಾರದ ಪುಡಿ ಇರುತ್ತಲ್ಲ, ಸಾಂಬಾರ್ ಪೌಡರ್ ಎಲ್ಲ, ಅದಾದಮೇಲೆ ಓಪನ್ ಮಾಡಿದೆ. ನೋಡಿ ಅನ್ನ ಎಷ್ಟು ಉದುರಾಗಿ ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿತ್ತು. ಅದಾದಮೇಲೆ ನಾವು ತಿಂಡಿಯನ್ನು ತಿಂದ್ಕೊಂಡು ನಮ್ಮ ರಿಲೇಟಿವ್ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ಅಲ್ಲಿಗೆ ಹೊರಟ್ವಿ. ಸೊ ಅದರ ಒಂದು ಗ್ಲಿಮ್ಸನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಡೂ ಸಪೋರ್ಟ್, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ತುಂಬ ಶಾರ್ಟ್ ವಿಡಿಯೋ ಆಯಿತು ಅಂತ ಅನಿಸುತ್ತೆ. ಸೊ ಫರ್ದರ್ ಐ ವಿಲ್ ಡೂ ಲಾಂಗ್ ವೀಡಿಯೋಸ್. ಥ್ಯಾಂಕ್ ಯು ಆಲ್. ಬಾಯ್, ಟೇಕ್ ಕೇರ್.